ಬಟ್ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ, ತುಂಬಾ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಿಮ್ಮ ಮೂಲಕ ಅವ್ರಿಗೆ ತಿಳಿಸಿ ಸರ್ ಸುಳ್ಳು ಹೇಳಬಾರ್ದು ಇನ್ಮೇಲೆ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಾ ಸರ್? ಏನ್ ಹೇಳಿ, ಆ ಸುಳ್ಳು ಬಗ್ಗೆ ಒಳ್ಳೆ ಸುಳ್ಳಲ್ಲ, ಅದು ಕೆಟ್ಟ ಸುಳ್ಳಲ್ಲ ತಾನೆ. ಕರೆಕ್ಟಾ? ಒಂದು ಅರ್ಥ ಮಾಡ್ಕೊಂಡು ನನಗೆ ಸಖತ್ತಾಗಿ ಮಾಡಕ್ ಬರ್ತದೆ ಅಂದ್ಬಿಟ್ಟು ಹೇಳ್ಬೋಟಾಗಿದ್ದಾರೆ. ಅಟ್ಲೀಸ್ಟ್ ಹೇಳಿ, ಅದಿರೋ ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡೋದಕ್ಕೂ ನನ್ನ ಪಕ್ಕದಲ್ಲ ನಿಶ್ವಿಕ ಅವರವ್ರಿಗೆ ಅವ್ರು ಮಾಡೋದು ಅಂದ್ಬಿಟ್ಟು ನಾನು ಎಲ್ಲ ಮರ್ಯಾದೆ ಕೂಡ ತಂದ್ಕೊಂಡು ಮಾಡಿದ್ದೀವಿ. ಇಲ್ಲಾಂದ್ರೆ ನಮ್ಗೆ ಅಷ್ಟೆಲ್ಲ ಈಗ ನೋಡಿ ನಾವು ಏನಾದ್ರು ದಾದ ಯಾರು ಗೊತ್ತಾ, ಎಲ್ಲ ನಮ್ಮವರಿಗೆ ಅಕ್ಕಪಕ್ಕ. ಕರೆಕ್ಟಾ? ಎಲ್ಲರೂ ನಮ್ಮ ನೋಡಿದ್ರು. ನಾನು ಎಲ್ಲರೂ ಕೇಳಿದ್ರಿ, ಹುಡುದಾಗ ಆಡಿದ್ರೆ ಹುಡುದಾಗ ಹಿಂಗೆ ಡ್ಯಾನ್ಸ್ ಮಾಡ್ತೀರ ನೀವೆಲ್ಲ, ಹಣ ತೋರ್ಸೋದು ಅಂದ್ರು ತೋರಿಸಿ, ಯಾಕೆ ನಮ್ಗೆ ಅಟ್ಟೆ ಬರೋದು ಮಾಡಿದ್ವಿ. ಎಲ್ಲದಕ್ಕೂ ಎಲ್ಲ ಆರ್ಟಿಸ್ಟಿಗೂ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಆ ಕಂಫರ್ಟ್ ಝೋನ್ ಒಳಗಡೆ ಕೊರಿಯೋಗ್ರಾಫ್ ಆದರೆ ಗುಡ್. ಶೋಭಿ, ನಂಗೆ ರಾಜೇಶ್ವರ ಸರ್ ಇರ್ಬೋದು, ಅವಾಗ ಹರ್ಷ ನನ್ನ ಕಂಫರ್ಟ್ ಝೋನಲ್ಲಿ ಕೊರಿಯೋಗ್ರಾಫ್ ಮಾಡ್ತಾರೆ. ನನಗಿರೋ ಹೈಟಿಗೆ ನೀವು ನನ್ನನ್ನು ಬಗ್ಸಿ ಡ್ಯಾನ್ಸ್ ಮಾಡಿಸಿ ಕೂಡಿಸಿ ಎದ್ದೇಳು ಒಯ್ಯೋದು ನನಗೆ ಸತ್ಯವಾಗ್ಲೂ ಆಗಲ್ಲ. ನಂದು ಫಸ್ಟ್ ಆಫ್ ಆಲ್ 2 ಕಾಲುಗಳು ಮಾಡೋ ಕೆಲಸ ಮಾತ್ರ ಮಾಡ್ತಾವೆ, ಅದ್ರ ಮೇಲೆ ಚಾಕ್ ಮಾಡೋಕ್ಕೆ ಬರಲ್ಲ. ನನಗೆ ಆ ಥರ ಡ್ಯಾನ್ಸ್ ಬರಲ್ಲ. ನಮಗೊಂದಿದೆ, ನಮ್ಮದು ಇಲ್ಲೂ ಎಷ್ಟೋ ಜನ ನೋಡಿದ್ದೀನಿ ರಾತ್ರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಆ ಥರ ಮಾಡಿಸಿದ್ದಾರೆ ನಮಗೆ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ನಿಶ್ವಿಕ್ ಅವರು ಇರೋದ್ರಿಂದ ಅವ್ರದ್ದು ಬಟ್ಟೆ ತುಂಬ ಚೆನ್ನಾಗಿದೆ. ನನ್ನ ಕೆಲವು ಕಾಲುಗಳಿಂದ ಮಿಸ್ಟೇಕ್ಸ್ ಎಲ್ಲ ಕವರ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಶಿ ಮೇಡ್ ಮಿ ಲುಕಿಂಗ್ ಮೋರ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ಏನು ವಿಮರ್ಶೆ ಕೊಟ್ಟರು ಸರ್? ಹೆಣ್ಣು ಮಗಳಾಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಎಲ್ಲರೂ ನನ್ನ ಬೆಳಿಗ್ಗೆ ನೋಡಿದ್ರು. ಅವ್ರ ವಿಮರ್ಶೆ ಹೇಗಿತ್ತು ಸರ್ ಸಿನಿಮಾ? ಇಲ್ಲ, ನಾನು ಯಾರಿಗೂ ಕರೆ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಆ್ಯಕ್ಚುಲಿ ನಾನು ಕೇಳಲ್ಲ. ನಾನು ಯಾರಿಗೂ ಕೇಳಲ್ಲ. ಏನಾಗುತ್ತೆ 2 to 3 things. ಒಂದು, ಸಿನಿಮಾದಲ್ಲಿ ಇಷ್ಟು ವರ್ಷ ಆದಮೇಲೆ ನೀವು ವಾಂಟ್ ಟು ಜಸ್ಟ್ ಸಿ ದಿ ಔಟ್ಕಮ್. ಈಗ ನಾನು ಯಾರಾಗ ಈಗ ಇಲ್ಲಿ ಪ್ರವೀಣ್ ಅವರೆಲ್ಲ ನನ್ನ ಸ್ನೇಹಿತರು ಇವ್ರಿಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಕೇಳಲ್ಲ. ನಾನು ಎದುರುಗಡೆ ಬರ್ತಾರೆ, ಯಪ್ಪ ಹೇಗಿದೆ, ನನಗೂ ಗೊತ್ತಿದೆ ಚೆನ್ನಾಗಿಲ್ಲ ಅಂತ. ಬಲವಂತವಾಗಿ ನಾನು ಸುಳ್ಳು ಹೇಳಿಸಿ ಅವರ ಹತ್ರ. ಅವ್ರು ಪಾಪ ಏನು ಹೇಳೋಕ್ಕಾಗುತ್ತೆ? ನನಗೆ ಗೊತ್ತಿರೋದು ಅವ್ರು ಸಿನಿಮಾ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ, ನಮ್ಮ ಅತ್ತೆ ಏನು ಹೇಳಿದ್ದಾರೆ, ಆನೆಸ್ಟ್ ಆಗಿ ಹೇಳಿದ್ದಾರೆ. ಲೀವ್ ಇಟ್ ಅಟ್ ದಟ್. ನಾವೇ ಮಾತಾಡ್ಕೊಡಲ್ಲ. ಆ್ಯಕ್ಚುಲಿ ಆಫ್ಟರ್ ಸೆವೆರಲ್ ಇಯರ್ಸ್ ಯು ರಿಯಲೈಸ್ ಯು ಶುಡ್ ಆಸ್ಕ್ ಸಚ್ ಕ್ವೆಶ್ಚನ್. ಯು ನೋ ದ ರಿಸಲ್ಟ್. ಅಲ್ಲೇ ಕಾಣುತ್ತೆ ನಮಗೆ ಏನು ಕಲೆಕ್ಷನ್ಸ್ ಬರ್ತಾ ಇದೆ, ಏನು ನಡೀತಾ ಇದೆ. ಈಗ ನಾವು ಅದನ್ನೆಲ್ಲ ತಗೊಳ್ತಾ ಅಂದರೆ ದೇ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಇನ್ಕ್ಲೂಡಿಂಗ್ ಈವನ್ ರಿವ್ಯೂಸ್ ಅಂತ ಬರ್ತಾರೆ. ಇಟ್ ಈಸ್ ಅ ವೆರಿ ಪರ್ಸನಲ್ ಒಪಿನಿಯನ್. ಅದನ್ನು ರೆಸ್ಪೆಕ್ಟ್ ಮಾಡೋದು, ಅದನ್ನು ನಾವು ಕ್ವಶನ್ ಮಾಡಬಾರ್ದು. ಕೆಲವರು 3 ಸ್ಟಾರ್ ಕೊಡ್ತಾರೆ, ಕೆಲವರು 2.5 ಸ್ಟಾರ್ ಕೊಡ್ತಾರೆ, ಕೆಲವರು 4 ಸ್ಟಾರ್ ಕೊಡ್ತಾರೆ. ಪಾಯಿಂಟ್ ಅದಲ್ಲ. ಪಾಯಿಂಟ್ ನಿಮ್ಮ ವಿಮರ್ಶೆ ನೀವು ಕೊಡಿ. ಐ ಆಮ್ ಹ್ಯಾಪಿ ಅಟ್ ಲೀಸ್ಟ್ ಯು ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಮೈ ಫಿಲ್ಮ್. ಅದಕ್ಕೊಂದು ವಿಮರ್ಶೆ ಬರೆಯೋದಕ್ಕೂ ಒಂದು ಕಾಲ ಕಳೆಯಬೇಕು ನಾವು. ಇವರೇ ಅವ್ರಿಗೆ ಒಂದು ಕೆಟ್ಟ ದೃಶ್ಯ ತೋರಿಸ್ತಾ ಇದ್ದಾರೆ. ಎಷ್ಟು 2 ಪ್ರಶ್ನೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ರಾಜಕೀಯ ಆಟದಿಂದ ನಾನು ದೂರ ಇರ್ತೀನಿ, ಪಗಡೆ ಆಟದಿಂದ ಹೊರಗಿಡಿ ಅಂತ ಒಂದು ಡೈಲಾಗ್ ಸಿನಿಮಾದಲ್ಲಿ ಬರುತ್ತೆ. ಸೊ ಸದ್ಯದ ನಿಜ ಜೀವನದಲ್ಲಿ ರಾಜಕೀಯವನ್ನು ಯಾವ ರೀತಿ ಪರಿಗಣಿಸ್ತೀರ ನೀವು? ಈಗ ನಡೀತಾ ಇರೋದೇ ನನಗೆ ತಡ್ಕೊಳ್ಳೋಲ್ಲ ಅನಿಸ್ಕೊಂಡು. ಈಗ ಅಲ್ಲಿಗೆ ಯಾಕೆ ಅವ್ರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದಾರೆ, ಸ್ನೇಹಿತರಾಗಿ ಪಾಠ ಕಳಿಸ್ತಿರಲ್ವಾ ಸಿಎಂಗೆ? ಹಾಗಾಗಿ ಸಿನಿಮಾ ಬೇರೆ, ರಾಜಕೀಯ ಬೇರೆ. ಸಿನಿಮಾದವರು ರಾಜಕಾರಣಿಗಳಾಗಕ್ಕೆ ಸಿನಿಮಾದಲ್ಲಿ ಇರ್ಬೇಕಾದ್ರೆ ಪ್ರಯತ್ನ ಪಡಬಾರ್ದು, ಬಿಟ್ಬಿಡ್ಬೇಕು. ಅವರೆಲ್ಲ ಅವರ ವೃತ್ತಿ ಅವ್ರಿಗೆ ತುಂಬ ಚೆನ್ನಾಗುತ್ತಿದೆ, ಹೇಗೆ ಮಾಡ್ತಾರೆ ಚೆನ್ನಾಗಿದೆ. ಸಿನಿಮಾದಲ್ಲಿ ನಾನು ಮಾತಾಡೋದು ನಮ್ಮ ರಾಜಕಾರಣಿಗೆ, ಸಿನಿಮಾದಲ್ಲಿರೋ ರಾಜಕಾರಣಿಗೆ ಅವ್ರಿಗೆ ಹಂಗೆ ಮಾತಾಡಬೇಕಿತ್ತು, ಮಾತಾಡಿದೆ. ಬಹಳಷ್ಟು ರಾಜಕಾರಣಿಗಳು ಪರಿಚಯ ಆಗ್ತಿದ್ದಾರೆ. ಅವರೆಲ್ಲ ನನ್ನ ಸ್ನೇಹಿತರು. ಅದಕ್ಕೆ ಸ್ನೇಹಿತರ ಬಗ್ಗೆ ನಾನು ಒಳ್ಳೆಯವರು. ಇವತ್ತೆಲ್ಲ ಈ ಥರ ಪ್ರಾಬ್ಲಮ್ಗಳಾದಾಗ, ಇನ್ನೊಂದು ಕಡೆ ಆದಾಗ ಅವರೇ ನನಗೆ ಸಪೋರ್ಟ್ ಮಾಡೋದು. ಬಿಗ್ ಬಾಸ್ ಬೀಗ ಹಾಕಿದಾಗ ಅವರೇ ಸಪೋರ್ಟ್ ಮಾಡಿರೋದು. ಇನ್ನೊಂದು ಕಡೆ ನಮ್ಮವರೇ ಯಾರೋ ಹಾಕೊಟ್ಟಾಗ ಬೇರೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದು ಸರಿಪಡಿಸಿರ್ತೀವಿ. ಎಲ್ಲ ಆಗೋದು ಸರಿ ಇದೆ. ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿ ನನ್ನ ಸ್ನೇಹಿತರು ಎಲ್ಲ ಅವರವರ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಹಾಗಂದ್ಬಿಟ್ಟು ಅದು ಇದರಲ್ಲಿ ಅಹಮ್ಮನ್ ನಮ್ಮೊಟ್ಟಿಗಂತೂ ಇಲ್ಲ, ತುಂಬ ಚೆನ್ನಾಗಿದೆ. ವಿ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೂಡ ಸ್ನೇಹಕ್ಕೆ ಲಿಂಕ್ ಆಗಿರ್ಬೋದು. ಅಂದ್ರೆ ಸಿನಿಮಾದಲ್ಲಿ ಬರುವಂತಹ ಒಂದು ಡೈಲಾಗ್, ದ್ರೋಹ ಮಾಡಬೇಕು ಅಂದ್ರೆ ನೇರವಾಗಿ ಮಾಡಿ, ಅದರ ಬಿಟ್ಟು ಸ್ನೇಹ ಅನ್ನೋ ಹೆಸರಲ್ಲಿ ಮುಖವಾಡ ಹಾಕೊಂಡು ಮಾಡಬಾರ್ದು ಅಂತ ಒಂದು ಡೈಲಾಗ್ ಇದೆ. ಯಾರು ನಿಮ್ದು ಸರ್ ಮಾರ್ಕಲ್ಲಿ ಯಾರು ಹೇಳೋದು?
ಮೂರು ಸಲ ನೋಡಿದಲ್ಲ ಸರ್ ಹಾಗಾಗಿ. ಯಾರು ಹೇಳಿದ ಡೈಲಾಗ್? ಜನರಿಗೆ ಕ್ವಶನ್ ಕೇಳ್ತಾ ಇದ್ದೀನಿ ಸರ್. ಜನರಲ್ ಅದಲ್ಲ, ಯಾರು ಹೇಳಿದ ಡೈಲಾಗ್? ಸರಿ ಹೆಂಗಾಯ್ತು ಅಂದ್ರೆ ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಲೆಕ್ಚರ್ ಮತ್ತೆ ಕ್ವಶನ್ ಇಲ್ಲ, ಏನು ಗೊತ್ತಾ, ನಾನು ನಂಬೋದೇನಂದ್ರೆ ಈಗ ಬಿಕಾಸ್ ಅನ್ಸ್ಬೇಕಾದ್ರೆ ಏನೇ ಮಾತಾಡೋಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ ಆಗಿ ನೋಡಿ ನಾನು ಪ್ರಶ್ನೆಗಳು ಹಾಕ್ತೀನಿ. ಯಾಕಂದ್ರೆ ವಾಪಸ್ ಉಲ್ಟಾ ಮಾಡೋದು ನನಗೆ ಉತ್ತರ ಇರಬೇಕಲ್ಲ. ನಾನೀಗ ತುಂಬ ಆನೆಸ್ಟ್ ಆಗಿ ಕೇಳಿದ್ದು, ನಾನೇನು ಇದನ್ನ ನಿಮಗೆ ಕ್ರಾಸ್ ಕ್ವೆಶ್ಚನ್ ಮಾಡಿ ನಾಟ್ ಟು ಹ್ಯೂಮಿಲಿಯೇಟ್ ಯು ಆರ್ ರಿಟರ್ನ್ ಸಮಥಿಂಗ್. ಐ ರಿಯಲಿ ಆನೆಸ್ಟ್ಲಿ ಆಸ್ಕ್ ಯು ಹೂ ಸೇಸ್ ದಟ್. Okay, I'll change the questions. No, I want to answer that question. I am so eager to answer that question. Please tell me. Sir, kindly answer that question, sir, not the character. No, madam, ಅದು ಹೇಳಿದ್ದಾರೆ ಅಂದ್ರೆ ಯಾವ ವ್ಯಕ್ತಿ ಹೇಳಿದಾರೋ ಅವ್ರು ಖಂಡಿತವಾಗ್ಲೂ ಕರೆಕ್ಟ್ ಆಗಿ ಹೇಳಿರ್ತಾರೆ. ಪಾಯಿಂಟ್ ಅದಲ್ಲ, ಬಟ್ ಹೇಳಿದ ಯಾರು? ಸಿನಿಮಾದಲ್ಲೇ ಬರುವಂತ ಒಂದು ಪಾತ್ರದ ಡೈಲಾಗ್ಸ್. ಈಗ ನವೀನ್ ಚಂದ್ರ ಬಾಯಿ ಬಂದಾಗ ಬೈತಾ ಇರ್ತಾರೆ ಎಲ್ಲರಿಗೂ, ತುಳಿದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ನಾನೇ ಜವಾಬ್ದಾರಿ ತಗೊಳ್ಳಿಲ್ಲ. ಅದು ಅವ್ರಿಗೆ ಕೇಳಿ, ಯಾಕೆ ನೀವು ಹಿಂಗಿದ್ರೆ ಕರೆಕ್ಟ್ ಹಾಕೊಂಡಿದ್ದೀರಾ, ಅಲ್ಲಿ ನೋಡಿದ್ರೆ ಹೆಂಗಿದ್ದೀರಾ, ಯಾರ್ದು ಡೈಲಾಗ್ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅವಾಗ ಪಕ್ಕ ಹೇಳಿ. ಯಾಕಂದ್ರೆ ಸಿನಿಮಾದಲ್ಲಿ ಬರ್ ಕೇಳಿಸ್ಕೊಡಿ, ನಾನು ಮಾತಾಡೋದು ನಿಮ್ಮ ಪಕ್ಕದಲ್ಲಿ ಮಾತಾಡ್ತಾ ಇದ್ದೀನಿ. ಸಿನಿಮಾದಲ್ಲಿ ಏನು ಬರುತ್ತೆ ಅದು ಸಿನಿಮಾಗೆ ಸೀಮಿತವಾಗಿರುತ್ತೆ. ನನ್ನ ಸಿನಿಮಾದಲ್ಲಂತೂ ಯಾವ ಡೈಲಾಗ್ ಮೂಲಕ, ಯಾವುದೋ ಸೀನ್ ಮೂಲಕ ಇನ್ನೊಬ್ಬರಿಗೆ ಮೆಸೇಜ್ ಕೊಡೋ ವ್ಯಕ್ತಿ ನಾನಲ್ಲ. ಹೇಳಿದ್ರೆ ಡೈರೆಕ್ಟ್ ಆಗಿ ನಾನು ಸಿನಿಮಾ ನನ್ನ ತಾಯಿ. ನಿಮ್ಮ ಆಕ್ಷನ್ ನೋಡಕ್ ಬಂದ್ರು ಡೈಲಾಗ್ ಜಾಸ್ತಿ ಇಲ್ಲ, ಇಲ್ಲೂ ಅನಾವಶ್ಯಕ ಡೈಲಾಗ್ಸ್ ಇದೆ. ನಾನು ನನ್ನ ಸಿನಿಮಾ ಮೂಲಕ ನಾನು ಹೇಳಿದಾಗ ನೀವು ಡೈಲಾಗ್ ಹೇಳಿ, ನೋ, ಐ ವಾಂಟ್ ಡೂ ದಟ್. ಆ ಡೈಲಾಗ್ನ ಮೀನಿಂಗ್ ಇದೆ, ಬಟ್ ಅದು ಸಿನಿಮಾ ಸೀಮಿತ ಪಡೋದು, ಇನ್ಯಾರಿಗೂ ಅವಶ್ಯಕತೆ ಇಲ್ಲ. ನಾನು ಆ ಥರ ಹೇಳೋದು. ಅಂಡ್ ಐ ಟೋಲ್ಡ್ ಯು, ಐ ಕೆನಾಟ್ ಮೇಕ್ ಅ ಪ್ಯೂರ್ ಲೈಫ್ ದಟ್ ದಿಸ್. ಸಿನಿಮಾ ಈಸ್ ಮೈ ಮದರ್.